ಭಾಗವಹಿಸಬೇಕು, ಬೆಂಬಲಿಸಬೇಕು. ಇದನ್ನು ಉಳಿಸ್ಕೊಳ್ಳಿಕ್ಕೆ ಎಲ್ಲರೂ ಕೂಡ ಒಂದು ಐಕ್ಯ ಹೋರಾಟಗಳನ್ನು ಮಾಡಬೇಕು. ಎಲ್ಲ ಸಂಘಟನೆಗಳು ಇದಕ್ಕೆ ಬೆಂಬಲವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ BJP ಇವತ್ತು ಭಾರತ ದೇಶದಲ್ಲಿ ತಗೊಳ್ತಾ ಇರ್ತಕ್ಕಂಥ ನಿರ್ಧಾರಗಳನ್ನು ನಾವು ಗಮನಿಸಬೇಕಾಗಿದೆ. ನಿನ್ನೆ ತಾನೇ ಒಂದು ವಿಷಯ ಬಂದಿದೆ, SIR ನಡೀತಾ ಇದೆ. SIRಗೆ 11 ದಾಖಲೆಗಳು ಕೊಡ್ಬೋದು ಅಂತಿತ್ತು. ಆ 11 ದಾಖಲೆ ತೋರಿಸ್ಬೇಕು ಅಂತ, ಅದರಲ್ಲಿ 10th ಮಾರ್ಕ್ಸ್ ಕಾರ್ಡ್ ಕೂಡ ಒಂದಿತ್ತು. ನಿನ್ನೆ ಅವ್ರು ಹೇಳಿದ್ದಾರೆ 10th ಮಾರ್ಕ್ಸ್ ಕಾರ್ಡ್ ಕೂಡ ಇದು ಲಯಬಲ್ ಆಗಲ್ಲ, 10th ಮಾರ್ಕ್ಸ್ ಕಾರ್ಡ್ ತೋರಿಸಿ ಮಾತ್ರಕ್ಕೆ ಅವರು ಇದನ್ನು ಭಾರತೀಯ ಅಂತ ಹೇಳಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ ಎಲೆಕ್ಷನ್ ಕಮಿಷನ್. ಇನ್ನು ಅದು ಏನೇನಾಗುತ್ತೋ ನೀವು ನೋಡಬೇಕು. ಎರಡನೇದಾಗಿ ಇವತ್ತು ಆಲ್ರೆಡಿ ಭೂಮಿ ಎಲ್ಲ ಕಿತ್ಕೊಳ್ತಾ ಇದ್ದಾರೆ, ಕಾರ್ಪೊರೇಟ್ಗಳಿಗೆ ಕೊಡ್ತಾ ಇದ್ದಾರೆ, ಕಾರ್ಪೊರೇಟ್ ಅಗ್ರಿಕಲ್ಚರ್ ಮಾಡ್ತಾ ಎಲ್ಲ ಅವಕಾಶ ಕೊಡ್ತಾ ಇದ್ದಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಬಡವರಿಗಿದ್ದಂಥ ಈ ಕಾನೂನನ್ನು ಯಾಕೆ ಕಿತ್ತಾಕಿದ್ದಾರೆ ಅಂದರೆ, ಇದು ಜಾಸ್ತಿ ಯಾರಪ್ಪ ಇದನ್ನು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ದಲಿತರು, ಆದಿವಾಸಿಗಳು, ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು, ಇವ್ರು ಮಾಡ್ತಾ ಇದ್ದಿದ್ದು. ಈ 4 ವರ್ಗಗಳು BJP RSS ಸಿದ್ಧಾಂತವನ್ನು ಬೇಗ ಒಪ್ತಾ ಇರಲಿಲ್ಲ. ಸೊ ಹಾಗಾಗಿ ಈಗ ಅವರೆಲ್ಲ ನಮ್ಗೆ ಬರಬೇಕು ಅಂದರೆ ಯಾವುದೇ ಒಂದು ಫ್ಯಾಸಿಸ್ಟ್ ಚರಿತ್ರೆ ನಾವು ನೋಡಿದಾಗ ಒಬ್ಬ ನಾಯಕ ಬರ್ತಾನೆ. ಆ ನಾಯಕನ ಜೊತೆ ಜನ ಬೇಡ್ಕೋಬೇಕು, ನಮ್ಗೆ ಉದ್ಯೋಗ ಕೊಡಿ, ನಮಗೆ ಕೆಲಸ ಕೊಡಿ ಅಂತ ಬೇಡ್ಕೋಬೇಕು. ಆ ಬೇಡ್ಕೋಬೇಕು ಅಂದರೆ ಈ ವರ್ಗಗಳೇನಿದೆ, ದಲಿತ, ಹಿಂದುಳಿದ ವರ್ಗಗಳೇನಿದೆ, ಆದಿವಾಸಿ ವರ್ಗಗಳೇನಿದೆ, ಅಲ್ಪಸಂಖ್ಯಾತರೇನಿದೆ, ಅವ್ರಿಗೆ ಕೊಟ್ಟಿರ್ತಕ್ಕಂಥ ಹಕ್ಕುಗಳು, ಅವ್ರಿಗೆ ಕೊಟ್ಟಿರ್ತಕ್ಕಂಥ ಅನುದಾನಗಳನ್ನು ಕಡಿತ ಮಾಡಬೇಕು. ಆ ಕಡಿತ ಮಾಡೋದ ಪ್ರಕಾರವಾದ ಪ್ರಥಮ ಭಾಗವೇ ಈ ಉದ್ಯೋಗ ಖಾತ್ರಿ ಕಾನೂನನ್ನು ರದ್ದು ಮಾಡಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ವ್ಯಾಪಿಸ್ತದೆ. ಇಡೀ ಜನರನ್ನು ದೊಡ್ಡ ರೀತಿಯಲ್ಲಿ ಇವತ್ತು ಮೋಸ ಮಾಡೋಕ್ಕೆ BJP ಹೊರಟಿದೆ. ಅದಕ್ಕೆ ಮಹಾತ್ಮ ಗಾಂಧಿ ಹೆಸರನ್ನು ತೆಗೆದಿದ್ದಾರೆ. ಜಿ ರಾಮ್ ಅಂತ ಬರ್ತಕ್ಕಂಥ ಪದ, ಇದು ಹಿಂದುತ್ವದ ವಿಧಾನ. ರಾಮ ಅಂತಕ್ಕಂಥದ್ದು BJPದು RSS ಸ್ವಂತ ಸೊತ್ತಲ್ಲ. ಭಾರತ ದೇಶದಲ್ಲಿರ್ತಕ್ಕಂಥ ಅನಾದಿ ಕಾಲದಿಂದಲೂ ರಾಮರಾಜ್ಯ ಅಂತಾರೆ. ರಾಮನ ಬಗ್ಗೆ ಭಕ್ತಿ ಇರ್ತಕ್ಕಂಥ ಕೋಟ್ಯಾಂತರ ಜನ ಇದ್ದಾರೆ. ಇವರೆಲ್ಲಿ ಕೊಟ್ಟಿರೋದಲ್ಲ. ಇವತ್ತು ಆ ರಾಮ ಹೆಸರನ್ನು ರಾಜಕೀಯ ಮಾಡಿ ಅವರು ಜೀವನ ಮಾಡ್ತಕ್ಕಂಥ ಕೆಲಸಕ್ಕೆ ಇದಕ್ಕೂ ಕೂಡ ರಾಮ ಅಂತ ಹೆಸರನ್ನು ಇಟ್ಟಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಅವ್ರು ಹೇಳ್ತಾರೆ ಯಾಕೆ ಇಡಬಾರ್ದು ಅಂತ. ನಾವು ಕೇಳ್ತಾ ಇದ್ವಿ, ಯಾವ ಸಮಸ್ಯೆಯಿಂದಾಗಿ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾನೂನನ್ನು ನೀವು ರದ್ದು ಮಾಡಿದ್ರಿ? ಇಲ್ಲ. ಮಹಾತ್ಮ ಗಾಂಧಿ ಸ್ವಾತಂತ್ರ್ಯ ಚಳುವಳಿಯನ್ನು ನಾಯಕತ್ವ ಕೊಟ್ಟು ನಮ್ಗೆ ಕೊಟ್ಟಿದ್ದಂಥ ಸ್ವಾತಂತ್ರ್ಯ ಕೊಟ್ಟಂಥ ಒಬ್ಬ ಮಹಾನ್ ನಾಯಕ, ಅವ್ರ ಹೆಸರನ್ನು ತೆಗೆದ್ರಿ. ಯಾಕೆ ತೆಗೆದ್ರಿ ಅಂತ ನೀವು ಹೇಳ್ತಾ ಇಲ್ಲ. ಅದು ಅವ್ರು ಹೇಳ್ತಕ್ಕಂಥದ್ದೇನ, ರಾಮ ಹೆಸರಿಟ್ಟರೆ ಇವ್ರಿಗೇನಂತೆ ಅಂತ. ನಮ್ಮ ರಾಮ ಹೆಸರಿಟ್ಟು ಇಡಬೇಡಿ ಅಂತ ಹೇಳ್ತಾರೆ. ರಾಮ ಹೆಸರು ಯಾಕೆ ಇಡಕ್ಕೆ ಹೋದ್ರು ನೀವು ಮಹಾತ್ಮ ಗಾಂಧಿನ ತೆಗೆದು? ಇದು ಒಂದು. ಇನ್ನು ಕಾಂಗ್ರೆಸ್ ಇದೆ. ಕಾಂಗ್ರೆಸ್ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಅಧಿವೇಶನ ಕರೆದಿದ್ದಾರೆ. 22ನೇ ತಾರೀಕು ಅಧಿವೇಶನ ಕರೆದಿದ್ದಾರೆ. ಮೊನ್ನೆ ಕಳೆದ 10 ದಿನಗಳಿಂದ ಇಲ್ಲೇ ಒಂದು ಪ್ರೆಸ್ ಮೀಟ್ ಮಾಡಿ ಉಸ್ತುವಾರಿ ಸಚಿವರು ದೊಡ್ಡ ರೀತಿಯಲ್ಲಿ ಇವತ್ತು ಇದು ಮಾಡಿದ್ದಾರೆ. ಏನಂತ ಹೇಳ್ತಾರೆ, ಅವರು ಮಹಾತ್ಮ ಗಾಂಧಿ ಹೆಸರನ್ನು ತೆಗೆದುಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕೇವಲ ಮಹಾತ್ಮ ಗಾಂಧಿ ಹೆಸರನ್ನು ಮಾತ್ರ ತೆಗೆದುಹಾಕಿಲ್ಲ, ಇಡೀ ಕಾನೂನು ಏನಿತ್ತು ಉದ್ಯೋಗ ಖಾತ್ರಿ ಕಾಯ್ದೆಯನ್ನೇ ಬದಲಿಸಿಬಿಟ್ಟು ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ, ಗ್ರಾಮೀಣ ಶ್ರೀಮಂತರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಇವತ್ತು ಇದರಲ್ಲಿ ಮಾಡಿದ್ದಾರೆ. ಉದ್ಯೋಗ ಖಾತ್ರಿ ಕಾನೂನಲ್ಲಿ 7 ಗಂಟೆ ಕೆಲಸ ಮಾಡಬೇಕು ಅಂತಿರೋದು, ಇದರಲ್ಲಿ 8 ಗಂಟೆ ಇದೆ. ಅದನ್ನು ಮುಂದುವರಿಸಿ 12 ಗಂಟೆಗೆ ಏರಿಸಬೇಕು ಅಂತಿದ್ದಾರೆ. ಸೊ ಇವೆಲ್ಲ ಕೂಡ ಕಾರ್ಮಿಕ ವಿರೋಧಿ, ಬಡವರ ವಿರೋಧಿಯಾದಂಥ ತೀರ್ಮಾನಗಳಾಗಿರೋದ್ರಿಂದ ಕಾಂಗ್ರೆಸ್ ಪಕ್ಷ ಅದರ ಮೇಲೆ ಇವತ್ತು ಮಾತಾಡ್ತಾ ಇಲ್ಲ. ಕೇವಲ ಮಹಾತ್ಮ ಗಾಂಧಿ ಹೆಸರನ್ನು ತೆಗೆದಿದ್ದಾರೆ ಅಂತ ಮಾತ್ರನೇ ಹೇಳ್ತಾ ಇದೆ. ಇವತ್ತು ಅಧಿವೇಶನ ಕೂಡ ಅವ್ರು ಕರೆದಿದ್ದಾರೆ. ಏನು ಅವರು ಯಾವ ರೀತಿಯಲ್ಲಿ ಇದು ಮಾಡ್ತಾರೋ ಗೊತ್ತಿಲ್ಲ. ಆದರೆ CPM ಪಕ್ಷ ಇದು ದೊಡ್ಡ ರೀತಿಯಲ್ಲಿ ಸಂವಿಧಾನಕ್ಕೆ ದಾಳಿ ಮಾಡಿರ್ತಕ್ಕಂಥದ್ದು. ಮುಂದೆ ಬಡವರೆಲ್ಲ ಮತ್ತಷ್ಟು ಬಡತನಕ್ಕೆ ತಲುಪತಕ್ಕಂಥ ದೊಡ್ಡ ಅಪಾಯ ಇದೆ. ಸೊ ಹಾಗಾಗಿ ಇಡೀ ಜನ ಇದರ ವಿರುದ್ಧ ತಿರುಗಿ ಬೀಳಬೇಕು. ಉದ್ಯೋಗ ಖಾತ್ರಿ ಕಾನೂನು ಏನಿದೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಯ್ದೆ ಏನಿದೆ ಅದನ್ನೇ ಮುಂದುವರಿಸಬೇಕು. ಜನರಿಗೆ ನಿರೂಪಿತ ಆಗಿರ್ತಕ್ಕಂಥ ಜಿ ಕಾಯ್ದೆ ಏನಿದೆ ಅದನ್ನು ರದ್ದು ಮಾಡಬೇಕು ಅಂತ ಹೇಳಿ CPM ಪಕ್ಷ ಮತ್ತು ಅದರ ಇತರ ಸಂಘಟನೆಗಳೇನಿದೆ, ಅದು ಕರ್ನಾಟಕ ಪ್ರಾಂತ ರೈತ ಸಂಘ ಇರ್ಬೋದು, ಕೃಷಿ ಕೂಲಿಕಾರ ಸಂಘ ಇರ್ಬೋದು, ಆ ಥರ ಬೇರೆ ಬೇರೆ ಸಂಘಟನೆಗಳನ್ನು ಸೇರಿಸ್ಕೊಂಡು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೃಹತ್ತಾದಂಥ ಒಂದು ಜನಾಂದೋಲನವನ್ನು ರೂಪಿಸಬೇಕು ಅಂತಕ್ಕಂಥ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಅದರ ಭಾಗವಾಗಿ ನಾವು 26ನೇ ತಾರೀಕು, ಈ ತಿಂಗಳು 26ನೇ ತಾರೀಕು ಗಣರಾಜ್ಯೋತ್ಸವದಲ್ಲಿ ಅಂದು ಅಂದರೆ ನಮ್ಮ ಸಂವಿಧಾನವನ್ನು ಜಾರಿಗೆ ಪ್ರಾರಂಭ ಮಾಡಿದಂಥ ದಿನ
ಸಂವಿಧಾನಬದ್ಧವಾಗಿ ಕೊಟ್ಟಿದ್ದಂಥ ಉದ್ಯೋಗದ ಹಕ್ಕೇನಿದೆ, ಉದ್ಯೋಗ ಖಾತ್ರಿ ಕಾನೂನನ್ನು ರದ್ದು ಮಾಡಿದ್ದಾರೆ. ಅದನ್ನು ಮುಂದುವರಿಸಬೇಕು ಅಂತೇಳಿ ನಾವು 26ನೇ ತಾರೀಕು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಪಂಜಿನ ಮೆರವಣಿಗೆ ಮುಖಾಂತರವಾಗಿ ನಮ್ಮ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದೇ ರೀತಿ ಜನವರಿ 30ನೇ ತಾರೀಕು ಮಹಾತ್ಮ ಗಾಂಧಿ ಹುತಾತ್ಮರಾದಂಥ ದಿನ. ಆ ಮತೀಯವಾದಿಗಳಿಂದಲೇ ಮಹಾತ್ಮ ಗಾಂಧಿಯನ್ನು ಸಾಯಿಸಿದರು. ಆ ಹುತಾತ್ಮ ದಿನದಂದು ಇಡೀ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ 1 ದಿನದ ಉಪವಾಸ ಸತ್ಯಾಗ್ರಹಗಳನ್ನು ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಉದ್ಯೋಗ ಖಾತ್ರಿ ಕಾನೂನು ಏನಿದೆ ಮನ್ರೇಗಾ ಅದನ್ನೇ ಮುಂದುವರಿಸಬೇಕು ಅಂತ ಡಿಮ್ಯಾಂಡ್ ಮೇಲೆ. ಅಷ್ಟು ಮಾತ್ರ ಅಲ್ಲದೆ ನಾವು ಇಡೀ ಈ ಒಂದು 26ನೇ ತಾರೀಕಿನಿಂದ ಮಾರ್ಚ್ 10ನೇ ತಾರೀಕು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಬಡವರನ್ನು ಸೇರಿಸಿ ಹಳ್ಳಿ ಮಟ್ಟದಲ್ಲಿ ಹೋರಾಟಗಳನ್ನು ಮಾಡಬೇಕು. ಹಳ್ಳಿ ಮಟ್ಟದಲ್ಲಿ ಹೋರಾಟಗಳನ್ನು ಮಾಡಿ ಮುಂದೆ ಜಿಲ್ಲಾ ಕೇಂದ್ರದಲ್ಲಿ ದೊಡ್ಡ ರೀತಿಯಾದ ಜನಾಂದೋಲನ ಸಮಾವೇಶವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಈ ಜಿಲ್ಲೆಯ ದುಡಿಯುವ ಜನರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀವಿ. CPM ಪಕ್ಷ ರೈತರಲ್ಲಿ, ಕೂಲಿಕಾರರಲ್ಲಿ, ಗ್ರಾಮೀಣ ಕಾರ್ಮಿಕರಲ್ಲಿ, ವಿದ್ಯಾವಂತರಲ್ಲಿ, ಯುವ ಜನರಲ್ಲಿ, ಮಹಿಳೆಯರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಈ ಕಾನೂನು ತೆಗೆದಿರೋದು ಏನೋ ರಾಜಕೀಯ ಕಾರಣಕ್ಕಲ್ಲ, ಕೇವಲ BJP ಕಾಂಗ್ರೆಸ್ನ ಸಮಸ್ಯೆ ಅಲ್ಲ. ಇದು ಈ ದೇಶದ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಕೋಟ್ಯಾಂತರ ಬಡವರ ಬದುಕಿಗೆ ಇವತ್ತು ಕೊಡ್ಲಿ ಪೆಟ್ಟು ಬೀಳ್ತಾ ಇದೆ. ನಮ್ಮ ಸಂವಿಧಾನಬದ್ಧ ಹಕ್ಕಾಗಿ ಬಂದಂಥ ಉದ್ಯೋಗದ ಹಕ್ಕನ್ನು ಇವತ್ತು ಅವರು ದಮನ ಮಾಡ್ತಾ ಇದ್ದಾರೆ, ನಮಗೆ ಮೋಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ರಾಮ್ಜಿ ಕಾಯ್ದೆಯನ್ನು ವಾಪಸ್ ಮಾಡಿ ಮನ್ರೇಗಾ ಕಾಯ್ದೆ ಏನಿದೆ ಅದನ್ನೇ ಮುಂದುವರಿಸಬೇಕು ಅಂತಕ್ಕಂಥ ನಡೀತಕ್ಕಂಥ ಹೋರಾಟಕ್ಕೆ ಇಡೀ ಜಿಲ್ಲೆಯ ಜನತೆ